HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನಿನ್ನೆ ಕೆಂಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರದ ಆರೋಪ. ಇಂದು ಗ್ರಾಮ ಪಂಚಾಯಿತಿ ಮೇಲೆ ಅಪಪ್ರಚಾರದ ಹೇಳಿಕೆ, ಸುಳ್ಳು ಆರೋಪ. ದೂರುಗಳನ್ನು ಪದೇ ಪದೇ ನೀಡದಂತೆ ಎಚ್ಚರಿಕೆ ನೀಡಲು ಮನವಿ. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಮಳೆಗಾಳಿ, ಮಳೆಗೆ ಮನೆ ಮೇಲೆ ಬಿದ್ದ ಬೃಹದಾಕಾರದ ಮರ. ಪವಾಡ ಸದೃಶವಾಗಿ ಪಾರಾದ 100 ವರ್ಷದ ಅಜ್ಜಿ. ಹಾಸನ ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ. ಜಿಲ್ಲಾದ್ಯಂತ ತಜ್ಞರ ತಂಡದಿಂದ ಅಧ್ಯಯನ. ಮೃತ ರೈತನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಂಸದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಕೆಂಬಾಳು ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಬಿದ್ರೆ ಗ್ರಾಮದವರು ಸುಳ್ಳು ಅಪಪ್ರಚಾರ ಹೇಳಿಕೆ ನೀಡುತ್ತಿದ್ದು, ಪದೇ ಪದೇ ಸುಳ್ಳು ಆರೋಪಗಳನ್ನು ಮಾಡದಂತೆ ಮೇಲಾಧಿಕಾರಿಗಳು ಎಚ್ಚರಿಕೆ ನೀಡುವಂತೆ ಪಟೇಲ್ ಬೋರೇಗೌಡ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿ, ಕೆಂಬಾಳು ಗ್ರಾಮ ಪಂಚಾಯಿತಿಯ ಬಗ್ಗೆ ಕಳೆದ 1 ವಾರದಿಂದ ಬಿದರೆ ಗ್ರಾಮದವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಕೆಂಬಾಳು ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪವು ಸತ್ಯಕ್ಕೆ ದೂರವಾಗಿದೆ. ಕೆಂಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರವಾಗುತ್ತಿದ್ದು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕೆಂದು ಹೇಳಿಕೆ ನೀಡಿರುತ್ತಾರೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಗ್ರಾಮ ಪಂಚಾಯಿತಿ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡುತ್ತಿರುವುದು ನಮಗೆ ಕಂಡುಬಂದಿದೆ. ಆರೋಪ ಮಾಡುವವರು ಕಂದಾಯ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ ಜಾಗದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಕಾನೂನುಬದ್ದವಾಗಿ ಅನುಮತಿಯನ್ನ ಮತ್ತು ಪರವಾನಗಿಯನ್ನ ಪಡೆಯದೆ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದ್ದು, ಗ್ರಾಮ ಪಂಚಾಯಿತಿಗೆ ಈ ಸ್ವತ್ತು ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ದಾರೆ. ಪಕ್ಕದ ಮನೆಯವರು ನನ್ನ ಸರ್ವೆ ನಂಬರ್ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿರುತ್ತಾರೆ. ಈ ಒತ್ತುವರಿಯನ್ನು ತೆರವುಗೊಳಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಬೆದರಿಕೆಯನ್ನು ಒಡ್ಡುತ್ತಿರುವುದು ಕಂಡುಬಂದಿದೆ. ಆಗ ಅಧಿಕಾರಿಗಳು, ಈ ಜಾಗವು ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡುವುದಿಲ್ಲ, ಹಾಗಾಗಿ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಿಸಿಕೊಳ್ಳಲು ಹಿಂಬರಹ ನೀಡಿರುತ್ತಾರೆ ಎಂದರು. ಇನ್ನು ಕೇಳದ ಅವರು, ಅದು ನನಗೆ ಗೊತ್ತಿಲ್ಲ, ಇದನ್ನ ನೀವೇ ಮಾಡಿಕೊಡಬೇಕು, ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಯಾರು ಕರ್ತವ್ಯ ನಿರ್ವಹಿಸದಂತೆ ಮಾಡುತ್ತೇನೆ ಎಂದು ಪದೇ ಪದೇ ಕಚೇರಿಗೆ ಮದ್ಯ ಸೇವಿಸಿ ಬಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ ಎಂದು ದೂರಿದರು. ದೂರು ನೀಡಿರುವವರಿಗೆ ಮೇಲಾಧಿಕಾರಿಗಳು ತಿಳುವಳಿಕೆ ನೀಡಬೇಕು. ಮುಂದೆ ಈ ರೀತಿ ಸುಳ್ಳು ಆರೋಪಗಳು ಮತ್ತು ದೂರುಗಳನ್ನು ಪದೇ ಪದೇ ನೀಡದಂತೆ ಎಚ್ಚರಿಕೆ ನೀಡಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೊಸೈಟಿಯ ನಿರ್ದೇಶಕ ರಾಮಕೃಷ್ಣೇಗೌಡ, ಜವರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇಗೌಡ, ರಾಜು, ರಾಮೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. 25ರಲ್ಲಿ ಬಿದರೆ ಗ್ರಾಮದ ಚಂದ್ರೇಗೌಡ ಅಂತ ನಿಮ್ಮ ವರದಿಗೆ ಸ್ವಲ್ಪ ವರದಿ ಕೊಟ್ಟು ಹೋಗಿದ್ರು. ಆ ವರದಿಲಿ ಏನ್ ಮಾಡ್ಯವ್ರೆ ಇವರು, 16 ಕಾಲಂಗಳನ್ನ ಕೊಟ್ಟವ್ರೆ. ಕೆಂಬಾಳು ಗ್ರಾಮ ಪಂಚಾಯಿತಿಲಿ ಅವ್ಯವಹಾರ ಆಗಿದೆ, ಅದನ್ನ ನಾವು ಕೇಳಿದ್ರೆ ಉಡಾಪಿಲ್ ವರ್ತಿಸ್ತಾವ್ರೆ. ಕೆಂಬಾಳು ಗ್ರಾಮ ಪಂಚಾಯಿತಿಲಿ 15 ಜನ ಗ್ರಾಮ ಪಂಚಾಯಿತಿ ಸದಸ್ಯರುಗಳವ್ರೆ. ಚಂದ್ರೇಗೌಡ ಒಬ್ಬನಿಗೆ ಏನಾದ್ರೂ ಒಂದು ವೇಳೆ ಗ್ರಾಮ ಪಂಚಾಯತಿ ಅನ್ಯಾಯ ಇದೆಯೋ ಅಥವಾ ಇದ್ದಂತ 15 ಜನಗಳಿಗೆ ಏನಾದ್ರು ಅನ್ಯಾಯ ಯಾವ್ದಾರ ಕಂಡು ಬಂದಿದ್ರೆ ಅವರು ಸದಸ್ಯರಲ್ವಾ, ಆಯ್ಕೆ ಸಮಿತಿಯಿಂದ ಬಂದವರಲ್ವಾ? ಏನ್ ಈ ರೀತಿ ಇಲ್ಲೊಂದು ಕಾಲಂ ಕೊಟ್ಟವ್ರೆ, ಇಲ್ಲಿ ಕಾಲಂ ನಂಬರು 13ರಲ್ಲಿ ಕಾಲಂ ನಂಬರ್ 13ರಲ್ಲಿ ಅವರಿಗೆ ಬೇಕಾದ ಕೆಲಸವನ್ನು ಜನರಿಗೆ ಪ್ರತಿ ವರ್ಷ ನೀಡುತ್ತಾರೆ. ಅವರ ಜೊತೆ ಶಾಮೀಲಾಗಿ ಕೆಲಸವಾಗದೆ ನಕಲಿ ಬಿಲ್ಗಳನ್ನು ಪಡೆದಿದ್ದಾರೆ. ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ಶಿರಗಾವರ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಸಂಭವಿಸಿದ ತೀವ್ರ ಗಾಳಿ ಮಳೆಗೆ ಬೃಹದಾಕಾರವಾದ ಮರವೊಂದು ಮನೆ, ಕಾರು, ಕೋಳಿ ಶೆಡ್ ಮೇಲೆ ಬಿದ್ದು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ. ಘಟನೆಯು ಶಿರಗಾವರ ಗ್ರಾಮದ ರಾಯರ್ಕೊಪ್ಲು ಹರಿಹಳ್ಳಿ ಟೆಂಪಲ್ ರಸ್ತೆ ನಡುವಿನ ಭಾಗದಲ್ಲಿ ಲಕ್ಷ್ಮಣ್ ಗೌಡ ಎಂಬುವರಿಗೆ ಸೇರಿದ ಈ ಮನೆ ಮೇಲೆ ಬಿದ್ದ ಮರದ ತೀವ್ರತೆಯಿಂದ ಮನೆಗೆ ಬೃಹತ್ ಹಾನಿ ಸಂಭವಿಸಿದ್ದು, ಕಾರು ಸಂಪೂರ್ಣ ಜಜ್ಜಿ ಹೋಗಿದೆ. ಮನೆ ಪಕ್ಕದಲ್ಲಿದ್ದ ಕೋಳಿ ಶೆಡ್ ಕೂಡ ಜಖಂಗೊಂಡು ಪೂರ್ತಿಯಾಗಿ ಹಾನಿಯಾಗಿದೆ. ಆದರೆ ಆಶ್ಚರ್ಯದ ಸಂಗತಿಯೆಂದರೆ, ಈ ಮನೆಯಲ್ಲಿದ್ದ 100 ವರ್ಷದ ವೃದ್ಧ ಅಜ್ಜಿ ಕೇವಲ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು, ಯಾವುದೇ ಪ್ರಾಣಹಾನಿಯಾಗದಿರೋದು ದೇವರ ಕೃಪೆಯೆನಿಸಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ದುರಂತದ ಹಿಂದೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯತೆ ಕಾರಣ ಎಂದು ಗ್ರಾಮದ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಹು ವರ್ಷಗಳ ಕಾಲ ರಸ್ತೆ ಬದಿಯಲ್ಲಿ ತಲೆದೋರುತ್ತಿದ್ದ ಬೃಹತ್ ಮರದ ಬಗ್ಗೆ ಅರ್ಜಿಗಳು ನೀಡಲಾಗಿದ್ರೂ ಕೂಡ ಕ್ರಮ ಕೈಗೊಳ್ಳಲಾಗಿರುವುದಿಲ್ಲ. ಮರವು ಸಂಪೂರ್ಣ ಒಣಗಿದ್ದು ಅಲುಗಾಡುತ್ತಿದ್ರೂ ನಿರ್ಲಕ್ಷಿಸಲಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಘಟನೆಯಿಂದಾಗಿ ಪ್ರಮುಖವಾಗಿ ಸಂಪರ್ಕ ಕಲ್ಪಿಸುವ ರಾಯರಕೊಪ್ಲು ಹರಿಹಳ್ಳಿ ದೇವಸ್ಥಾನ ರಸ್ತೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮರ ರಸ್ತೆ ಮಧ್ಯೆ ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಸಾರ್ವಜನಿಕರು ಮತ್ತು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸುದ್ದಿ ದೊರೆತ ತಕ್ಷಣ ಸ್ಥಳಕ್ಕೆ ಸ್ಥಳೀಯ ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ. ಮರದ ಅವಶೇಷಗಳನ್ನು ತೆರವುಗೊಳಿಸಲು ಯತ್ನ ನಡೆಸಲಾಗುತ್ತಿದೆ. ಇದೊಂದು ಎಚ್ಚರಿಕೆ ಘಟನೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ರಸ್ತೆ ಬದಿ ಅಪಾಯಕಾರಿ ಮರಗಳನ್ನು ಅರಣ್ಯ ಇಲಾಖೆ ತ್ವರಿತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. HCN ನ್ಯೂಸ್, ಆಲೂರು.
ಸಾಲ ಬಾಧೆ ತಾಳಲಾರದೆ ಅರ್ಕಲ್ಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದ ರೈತ ಮಂಜೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಂಸದ ಶ್ರೇಯಸ್ ಪಟೇಲ್ ಮೃತರ ಮನೆಗೆ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಗುರುವಾರ ರಾತ್ರಿ ವಿಷ ಕುಡಿದಿದ್ದ ರೈತ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಮೃತಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಮಂಜೇಗೌಡ ಅವರ ಮನೆಗೆ ಭೇಟಿ ನೀಡಿದ ಸಂಸದರು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಸರ್ಕಾರದ ಕಡೆಯಿಂದ ಸಿಗಬೇಕಾದ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಭರವಸೆ ನೀಡಿದ್ರು. ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ ಸಂಸದರು ಸಂಕಷ್ಟದಲ್ಲಿರುವ ಕುಟುಂಬದ ನೋವು ನಲಿವಿಗೆ ಶೀಘ್ರವೇ ಸ್ಪಂದಿಸುವಂತೆ ಸೂಚನೆ ನೀಡಿದರು. HCN ನ್ಯೂಸ್ ಅರ್ಕಲ್ಗೂಡು. ಅದು ಇವ್ರು ನೀವ್ ಹೇಳ್ತೀರಾ ಅದನ್ನ, ನಾವು ಟೊಬ್ಯಾಕೋ ಬೋರ್ಡ್ ಅಂತ ವಿಚಾರಿಸಿದ್ರೆ ನಾವು ಗೊಬ್ಬರಕ್ಕೆ ಯಾವ್ದು ಲೋನ್ ಕೊಟ್ರು ಬ್ಯಾಂಕ್ ಯಾವ್ದು ಹಾಕಿಲ್ಲ ಅಂತ ಅಂದ್ರು. ನಾವ್ ಹಾಕಿಲ್ಲ ಅಂದ್ರೆ ಬೋರ್ಡ್ನವ್ರದ್ದು ಗೊಬ್ಬರ ಕೊಡಿಸ್ತಾರೆ ಮೇಡಮ್, ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ಲೋನ್ ಕೊಟ್ಟು ಅವ್ರು ನೋಟಿಸ್ ಕಳಿಸಿದ್ದಾರೆ 23ರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೇಂದ್ರ ಬ್ಯಾಂಕ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒತ್ತುವರಿ ಜಮೀನು ತೆರವು ಮಾಡೋದರ ಮೂಲಕ ನ್ಯಾಯ ಒದಗಿಸಬೇಕೆಂದು ನೊಂದ ಬಿದ್ರೆ ಗ್ರಾಮದ ಚಂದ್ರೇಗೌಡ ಮತ್ತು ಶಿವಶಂಕರ್ ಮನವಿ ಮಾಡಿದರು. ಹಾಸನದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಸರಿಪಡಿಸಬೇಕು. ಕಳೆದ 6 ತಿಂಗಳಿನಿಂದ ನನ್ನ ಮನೆ ಜಾಗವನ್ನ ಇಸ್ವತ್ತು ಮಾಡಿಸಲು ಕೆಂಬಾಳು ಗ್ರಾಮ ಪಂಚಾಯಿತಿಗೆ ಅಲೆದಾಡಲಾಗಿದೆ. ಹೋದ ಪ್ರತಿ ಬಾರಿ ಪಿಡಿಒ ಬೇರೆ ಬೇರೆ ಕಾರಣವನ್ನ ನೀಡುತ್ತಾರೆ. ಇನ್ನು ಪತ್ರದಲ್ಲಿರುವ ಜಾಗಕ್ಕಿಂತ ಕಡಿಮೆ ಜಾಗಕ್ಕೆ ಇಸ್ವತ್ತು ಮಾಡೋದಾಗಿ ಹೇಳಲಾಗುತ್ತಿದೆ ಎಂದು ದೂರಿದ್ರು. ನಮ್ಮ ಪತ್ರದಲ್ಲಿರುವ ಜಾಗ ಪಕ್ಕದ ಜಮೀನುದಾರರಿಂದ ಒತ್ತುವರಿಯಾಗಿದ್ದು, ಇದನ್ನು ಸರಿಪಡಿಸಲು ಕೇಳಿದ್ರೆ ಮಧ್ಯಸ್ಥಿಕೆ ವ್ಯಕ್ತಿಗಳಿಂದ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಲಂಚ ಕೊಡದ ಕಾರಣ ನಾವು ಎಷ್ಟು ಮನವಿ ಸಲ್ಲಿಸಿದ್ರು ನಮಗೆ ದೂರು ನೀಡಿಲ್ಲ ಎಂದು ಬೇಜವಾಬ್ದಾರಿಯಾಗಿ ಹೇಳಿದ್ದಾರೆ ಎಂದು ಆರೋಪಿಸಿದರು. ದೂರು ಸಲ್ಲಿಸಿದ ಎಲ್ಲ ಸಾಕ್ಷಿಗಳು ನಮ್ಮ ಬಳಿ ಇದೆ. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ನಮ್ಮ ದೂರನ್ನು ಹಿಂಪಡೆಯಲು ಬೆದರಿಕೆ ಹಾಕಲಾಗುತ್ತಿದೆ. ಇಒ ಅಧಿಕಾರಿ ಮತ್ತು ಪಿಡಿಒ ಮತ್ತು ಕೆಲ ಮಧ್ಯಸ್ಥಿಕೆ ವ್ಯಕ್ತಿಗಳ ಜೊತೆ ಲಂಚಕ್ಕೆ ಶಾಮೀಲಾಗಿದ್ದಾರೆ ಎಂದರು. ನನಗಾದ ರೀತಿ ಲಂಚವನ್ನ ಈ ಅಧಿಕಾರಿಗಳು ವಿವಿಧ ಕೆಲಸಕ್ಕಾಗಿ ಕಚೇರಿಗೆ ಹೋದರೆ ಲಂಚಕ್ಕಾಗಿ ಬೇಡಿಕೆ ಇಡಲಾಗುತ್ತಿದೆ. ಲಂಚ ಕೊಡದೇ ಇದ್ರೆ ಯಾವ ಕೆಲಸ ಮಾಡಲಾಗುವುದಿಲ್ಲ ಎಂದು ದೂರಿದ್ರು. ಈ ಬಗ್ಗೆ ಎಲ್ಲಾ ದೂರುಗಳನ್ನು ಸಿಇಒ, ಇಒ, ಡಿಸಿ, ಶಾಸಕರಿಗೆ, ಲೋಕಾಯುಕ್ತ ಹಾಗೂ ತಹಸೀಲ್ದಾರ್ ಕಚೇರಿಗೆ ಅನೇಕ ಬಾರಿ ದೂರು ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದರು. ತನಿಖೆಗೆ ಒಳಪಡಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಜಮೀನಿನ ಅನ್ಯಾಯ ಸರಿಪಡಿಸಿ ಒತ್ತುವರಿಯಾಗಿರುವುದನ್ನು ತೆರವು ಮಾಡಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಬಸವೇಗೌಡ, ಗೋವಿಂದೇಗೌಡ, ರಾಮೇಗೌಡ, ಸ್ವಾಮಿ, ಗಣೇಶ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಗ್ರಾಮ ಪಂಚಾಯತಿ ಪಿಡಿಒ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ ಸೈಟ್ ಇಂದ ಮಾಡಿದ್ದಾರೆ, ಇದನ್ನ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ.
ಅದನ್ನ ನಮಗೆ ಪಕ್ಕದ ಸೈಡ್ ಮಾಡಬೇಕು ಅಂತಂದ್ರೆ ಅದು ಕಾನೂನಲ್ಲಿ ಹೆಂಗೆ ಒಳಪಟ್ಟಿದೆ, ಇದು ಕಾನೂನಿಗೆ ಯಾವ ತರ ವೈಲೇಷನ್ ಆಗಿದೆ, ಉಲ್ಲಂಘನೆ ಆಗಿದೆ ಅನ್ನೋದನ್ನ ತೋರಿಸ್ಕೊಟ್ಟು ನಮಗೆ ಇದನ್ನ ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅದೇ ಸರ್ ಮಾಡಿದ್ದಾರೆ ಸರ್, ಅದೇ ಸರ್ ನಮ್ಮನ್ನು ಈ ಸ್ವತ್ತು ಮಾಡಿದ್ದಾರೆ ಸರ್. ಈ ಸ್ವತ್ತು ಮಾಡಿದ್ದಾರೆ ಆದಾಗ ಅವರು ಇಬ್ರಾಹಿಂ ಅಂತ ಸರ್ ಜಾಗ ಸರ್ ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿದೆ. ಇವುಗಳ ದೀರ್ಘಾವಧಿಯ ಬಳಕೆ ಕಳಪೆ ಆರೋಗ್ಯ, ಮಾನಸಿಕ ಅಸ್ವಸ್ಥತೆ, ಸಾವಿಗೆ ಕಾರಣವಾಗುತ್ತದೆ ಎಂದು ಆಲೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಿದರು. ಹಾಸನ ಜಿಲ್ಲಾ ಪೊಲೀಸ್ ಸಕಲೇಶಪುರ ಉಪವಿಭಾಗ ಆಲೂರು ಪೊಲೀಸ್ ಠಾಣೆ ಇವರ ವತಿಯಿಂದ ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ನೇತೃತ್ವದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಕರು ವಿವಿಧ ಕಾರಣಗಳಿಂದ ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಮಾದಕ ದ್ರವ್ಯಗಳ ಪಿಡುಗು ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಇದರಿಂದಾಗಿ ಬಹುತೇಕ ಇಡೀ ಪೀಳಿಗೆಯು ವಿನಾಶದತ್ತ ಸಾಗುತ್ತಿದೆ. ಮಾದಕ ವ್ಯಸನ ಮತ್ತು ದುರುಪಯೋಗದ ಹಿಡಿತದಿಂದ ಜನರನ್ನು ರಕ್ಷಿಸಲು ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಅರಿವು ಮೂಡಿಸುವ ದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟೀಯ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನದಲ್ಲಿ ಅನೇಕ ಯುವಕ ಮತ್ತು ಯುವತಿಯರು ಮಾದಕ ದ್ರವ್ಯದ ಚಟಕ್ಕೆ ಬಲಿಯಾಗುತ್ತಿದ್ದು, ಹದಿಹರೆಯದವರಲ್ಲಿ ಮಾದಕ ವ್ಯಸನದ ಚಟ ಹೆಚ್ಚಾಗುತ್ತಿದೆ. ಸಮಾಜದ ನಿರ್ಲಕ್ಷ್ಯದಿಂದಾಗಿ ಇಂದು ಯುವ ಜನತೆ ಹೆಚ್ಚೆಚ್ಚು ಈ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಇದು ಯುವ ಜನತೆಯ ಆರೋಗ್ಯ ಮತ್ತು ವೃತ್ತಿ ಜೀವನದ ಮೇಲೆ ಜೊತೆಗೆ ಸಮಾಜದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಈ ದಿನವನ್ನು ಜನರು ಮೊದಲು ಕಳಂಕ ಮತ್ತು ತಾರತಮ್ಯ ನಿಲ್ಲಿಸಿ ತಡೆಗಟ್ಟುವಿಕೆ ಬಲಪಡಿಸಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮನುಕುಲದ ಉತ್ತಮ ಭವಿಷ್ಯಕ್ಕಾಗಿ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ನಿಲ್ಲಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಮಾದಕ ವ್ಯಸನದ ಹೊರತಾಗಿ ವಿವಿಧ ವ್ಯಸನಗಳ ಬಗ್ಗೆ ಚರ್ಚಿಸಲು ದಿನವು ವೇದಿಕೆಯನ್ನು ಒದಗಿಸುತ್ತದೆ. ಭಾರತವು ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಣೆಯನ್ನು ತಡೆಯಲು ಕಠಿಣ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿದೆ. ಇವುಗಳ ದೀರ್ಘಾವಧಿ ಬಳಕೆ ಕಳಪೆ ಆರೋಗ್ಯ, ಮಾನಸಿಕ ಅಸ್ವಸ್ಥತೆ, ಸಾವಿಗೆ ಕಾರಣವಾಗುತ್ತದೆ. ಇದು ಕೇವಲ ಸೇವನೆ ಮಾಡುವವರ ಮೇಲೆ ಮಾತ್ರವಲ್ಲದೆ ಸಮಾಜದ ಮೇಲೂ ಕೂಡ ಭಾರಿ ಪರಿಣಾಮ ಹೊಂದಿದೆ. ಇದು ಸಾಮಾಜಿಕವಾಗಿ, ದೈಹಿಕವಾಗಿ, ಸಾಂಸ್ಕೃತಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಹಾಳು ಮಾಡುತ್ತದೆ. ಮಾದಕ ದ್ರವ್ಯಗಳು ಜನರಲ್ಲಿ ಭಯ, ಆತಂಕ ಮತ್ತು ಅಭದ್ರತೆ ಭಾವನೆಯನ್ನು ಉಂಟುಮಾಡುತ್ತದೆ ಎಂದು ಶಾಲಾ ಮಕ್ಕಳಿಗೆ ಜಾಗೃತಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಪಿಎಸ್ಐ ನಾಗೇಶ್, ಎಎಸ್ಐ ಅನಂತ್, ಸಿಬ್ಬಂದಿಗಳಾದ ಮೋಹನ್ ಕುಮಾರ್, ಹಬೀಬ್, ಶಿವಪ್ರಕಾಶ್, ಅಶೋಕ್, ಹರೀಶ್, ಸಂಗಮ್, ಪೂರ್ಣೇಂದ್ರ, ನಾಗೇಶ್, ಗೀತಾ, ಹೇಮಾವತಿ ಹಾಗೂ ಶಿಕ್ಷಕರು ಹಾಜರಿದ್ದರು. HCN ನ್ಯೂಸ್ ಆಲೂರು. ನಾವು ಕೂಡ ನಮ್ಮನ್ನು ಕೂಡ ರಕ್ಷಣೆ ಮಾಡಬೇಕು. ನಮ್ಮ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಅವಾಗ ಏನ್ ಮಾಡ್ತೀವಿ, ನಾವು ಪ್ರೊಟೆಕ್ಷನ್ ಇಂದನೇ ಹೋಗ್ಬೇಕು. ನೋಡಿ ಇಲ್ಲಿದೆ ನೋಡಿ, ವಿವಿಧ ರ್ಯಾಂಕ್ನ ಅಧಿಕಾರಿಗಳ ಅವರ ಏನು ಹುದ್ದೆ ಡೆಸಿಗ್ನೇಷನ್ ಅವರಿಗೆ 1 ಸ್ಟಾರ್ ಇದೆ ನೋಡಿ, ASI, 2 ಸ್ಟಾರ್ ಇದ್ರೆ ಸಬ್ ಇನ್ಸ್ಪೆಕ್ಟರ್, 3 ಸ್ಟಾರ್ ಇದ್ರೆ ಸರ್ಕಲ್ ಇನ್ಸ್ಪೆಕ್ಟರ್. ನೋಡಿ ಇಲ್ಲಿ ಪಟ್ಟಿಗಳಿದೆ, ನೀಲಿ ಮತ್ತೆ ಕೆಂಪು ಪಟ್ಟಿ ನಾವು ಹಾಕೊಂಡಿದ್ವಿ ನೋಡಿ, ಅದೇ ತರನೇ ಇದೆ ಎಲ್ಲ. ಮತ್ತೆ ಮೇಲ್ಗಡೆ ಅಧಿಕಾರಿಗಳಿಗೆ ಬೇರೆ ಬೇರೆ ತರದ ಒಂದು ಬ್ಯಾಡ್ಜಸ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮೆಕ್ಕೆಜೋಳ ಬೆಳೆಗಳಿಗೆ ಆವರಿಸಿರುವ ಬಿಳಿ ಸುಳಿ ರೋಗದ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಇಲಾಖೆಯ ತಜ್ಞರ ತಂಡವೊಂದು ಮಂಗಳವಾರ ಹಾಸನಕ್ಕೆ ಭೇಟಿ ನೀಡಿದೆ. ಸಂಸದ ಶ್ರೇಯಸ್ ಪಟೇಲ್ ಅವರು ಕೇಂದ್ರ ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಿದ ಕೇವಲ 3 ದಿನಗಳ ನಂತರ ಈ ತಂಡ ಆಗಮಿಸಿರುವುದು ಗಮನಾರ್ಹ. ಈ ಕ್ಷಿಪ್ರ ಸ್ಪಂದನೆಯು ಸ್ಥಳೀಯ ರೈತರಲ್ಲಿ ನಿಖರ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ಪರಿಹಾರಗಳ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಬೆಳಗ್ಗೆ 9 ಗಂಟೆಗೆ ಹಾಸನಕ್ಕಾಗಮಿಸಿದ ತಂಡವು ಹೊಳೆನರಸೀಪುರ ತಾಲೂಕಿನ ಸಿರಿಗಾನಹಳ್ಳಿ, ಹರಿಹರಪುರ, ಹಳೆಕೋಟೆ ಹೋಬಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿತು. ಅವರು ಮೆಕ್ಕೆಜೋಳ ಬೆಳೆಗಾರರೊಂದಿಗೆ ಸಂವಾದ ನಡೆಸಿ ತಮ್ಮ ಬೆಳೆಗಳಿಗೆ ತಗುಲಿರುವ ರೋಗದ ಕುರಿತು ಮಾಹಿತಿ ಸಂಗ್ರಹಿಸಿದರು. ಹಾನಿಗೊಳಗಾದ ಸಸ್ಯಗಳ ಮಾದರಿಗಳನ್ನು ಪ್ರಯೋಗಾಲಯ ವಿಶ್ಲೇಷಣೆಗಾಗಿ ಸಂಗ್ರಹಿಸಲಾಗಿದ್ದು, ಇದು ರೋಗದ ನಿಖರ ಕಾರಣವನ್ನು ಗುರುತಿಸುವ ನಿರೀಕ್ಷೆಯಿದೆ. ಆಲೂರು ತಾಲೂಕಿನ ಚನ್ನಾಪುರ, ಕಸಬಾ, ಶಾಂತಿಗ್ರಾಮ ಹೋಬಳಿ, ಹಾಲದಹಳ್ಳಿ, ಹಾಸನ ತಾಲೂಕು ಬೆಟ್ಟದಾಲೂರು ಗ್ರಾಮ, ಮಾದಿಹಳ್ಳಿ ಹೋಬಳಿ, ಬೇಲೂರು ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ಬಳದರೆ ಗ್ರಾಮ, ದಂಡಿಗನಹಳ್ಳಿ ಹೋಬಳಿ, ಹೊಳೆನರಸೀಪುರ ತಾಲೂಕು, ಹರಿಹರಪುರ ಗ್ರಾಮ, ಹಳೆಕೋಟೆ ಹೋಬಳಿ ಮುಂತಾದ ಭಾಗಗಳಲ್ಲಿ ಕೃಷಿ ಇಲಾಖೆ ತಜ್ಞರ ತಂಡ ಭೇಟಿ ನೀಡಿ ರೈತರ ಬಳಿ ಮಾಹಿತಿ ಸಂಗ್ರಹ ಮಾಡಿದೆ. HCN ನ್ಯೂಸ್ ಹೊಳೆನರಸೀಪುರ. ಹಾಸನ ನಗರದ ಎನ್ಆರ್ ವೃತ್ತದ ಬಳಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 70ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಹಾಸನ ಶಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು SBI ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಕನ್ನಯ್ಯ ಲಾಲ್ ಗೋಪಾಲಿ ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು, ಅನ್ನದಾನ ವಿದ್ಯಾದಾನ ಮಾಡಿದ್ರೆ ಶ್ರೇಷ್ಠ ಎಂದು ಎಲ್ಲರೂ ಹೇಳ್ತಾರೆ. ಆದರೆ ನಾನು ಹೇಳೋದು ಎಲ್ಲಕ್ಕಿಂತ ಶ್ರೇಷ್ಠ ದಾನ ಎಂದರೆ ರಕ್ತದಾನ. ರಕ್ತದಾನ ಎಂಬುದು ಮತ್ತೊಬ್ಬರ ಜೀವ ಉಳಿಸುವ ಸಾಧನ. ಒಬ್ಬರ ರಕ್ತದಾನ ಮೂವರ ಪ್ರಾಣವನ್ನ ಉಳಿಸುತ್ತದೆ. ರಕ್ತವನ್ನು ನಕಲಿ ತಯಾರಿಸಲು ಸಾಧ್ಯವಿಲ್ಲ. ಇಂದು ಕೂಡ ರಕ್ತದ ಕೊರತೆ ಕಾಣುತ್ತಿದ್ದೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದೆ. ಗೃಹ ಸಾಲ, ವಾಹನ ಸಾಲ ಸೇರಿದಂತೆ ಇತರೆ ಸೇವೆಗಳನ್ನು ಈ ಬ್ಯಾಂಕ್ ನೀಡುತ್ತಿದೆ. 70 ವರ್ಷದ ಹಳೆಯ ಬ್ಯಾಂಕ್ ಇದಾಗಿದ್ದು, ಇದೇ ಮೊದಲ ಬಾರಿಗೆ ರಕ್ತದಾನದಂತಹ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದರು. ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ಗ್ರಾಹಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥ ಡಾ ಸಿಕೆ ಅಬ್ದುಲ್ ಬಶೀರ್ ಮಾತನಾಡಿ, ಪ್ರಸ್ತುತದಲ್ಲಿ ರಕ್ತದಾನದ ಅವಶ್ಯಕತೆ ತುಂಬಾ ಇದ್ದು, ರಕ್ತಸ್ರಾವ ಸೇರಿದಂತೆ ಅನೇಕ ಕಾರಣಗಳಿಂದಾಗಿ ರಕ್ತದ ಕೊರತೆಯಿಂದ ಅನೇಕರು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ರಕ್ತವನ್ನು ಮಾರುಕಟ್ಟೆಯಲ್ಲಿ ತರಲು ಆಗೋದಿಲ್ಲ, ಕೋಟಿ ಕೊಟ್ಟರೂ ಸಿಗೋದಿಲ್ಲ, ಮರದಿಂದ ತರೋದಕ್ಕೂ ಆಗೋದಿಲ್ಲ. ಮನುಷ್ಯನಿಗೆ ಮನುಷ್ಯನೇ ರಕ್ತ ಕೊಡಬೇಕು ಎಂದರು. ಅಪಘಾತದಲ್ಲಿ ಎಮರ್ಜೆನ್ಸಿ ರಕ್ತದ ಕೊರತೆ ಕಾಣಿಸುತ್ತಿದೆ. ದಾನಗಳಲ್ಲಿ ಅತ್ಯಂತ ಪ್ರಮುಖ ದಾನ ಎಂದರೆ ರಕ್ತದಾನ. ಇಂತಹ ರಕ್ತದಾನ ಶಿಬಿರಗಳು ಹೆಚ್ಚೆಚ್ಚು ನಡೆಯಲಿ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚು ರಕ್ತದಾನ ಮಾಡಿದ ಜಯಪ್ರಕಾಶ್ ಸುಕನ್ವಾಲ್ ಸೇರಿದಂತೆ ಮೂವರನ್ನ ಸನ್ಮಾನಿಸಿ ಗೌರವಿಸಿದ್ರು. ರಕ್ತದಾನ ಶಿಬಿರದಲ್ಲಿ 103 ಜನರು ರಕ್ತದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕ ಬಿಕೆ ಶಿವರಾಮ್, ಸಂಪನ್ಮೂಲ ವ್ಯವಸ್ಥಾಪಕ ನಿತಿನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಹೆಮ್ಮಿಗೆ ಮೋಹನ್, ಉಪಸಭಾಪತಿ ವೀರಭದ್ರಪ್ಪ, ಖಜಾಂಚಿ ಎಚ್ಡಿ ಜಯೇಂದ್ರಕುಮಾರ್, ನಿರ್ದೇಶಕ ಎಸ್ಎಸ್ ಪಾಷಾ, ಎಚ್ಡಿ ಕುಮಾರ್, ಕಾರ್ಯದರ್ಶಿ ಶಬೀರ್ ಅಹಮದ್, ನಿರ್ದೇಶಕ ಗಿಡ್ಡೇಗೌಡ, ಭೀಮರಾಜು, ಗಿರೀಶ್, ಜಯಪ್ರಕಾಶ್, ಸುರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪುಣ್ಯವಂತರು ಜೊತೆಗೆ ಎಲ್ಲ ನಮ್ಮ SBI ಸ್ಟಾಫ್ಗಳು, ನಮ್ಮ ರೆಡ್ ಕ್ರಾಸ್ ಸ್ಟಾಫ್ಗಳು ಮತ್ತೆ ನಮ್ಮ ಪತ್ರಿಕಾ ಮಿತ್ರರು, ಬಹಳ ಸಂತೋಷದ ವಿಷಯ. ಎಲ್ಲರಿಗೂ ಗೊತ್ತು ರಕ್ತದ ಇಂಪಾರ್ಟೆನ್ಸ್ ಏನು. ವೈದ್ಯನಾಗಿ ನನಗೆ ಪ್ರತ್ಯೇಕ ಗೊತ್ತು रक्त ಎಷ್ಟು ಇಂಪಾರ್ಟೆಂಟು. एनी टाइम स्वर्ण से बड़ा होता है कन्यादान और कन्यादान से बड़ा होता है विद्यादान. बट ನಾನು ಹೇಳ್ತೀನಿ ಅಂದ್ರೆ ದೊಡ್ಡ ದಾನ ಅಂದ್ರೆ ರಕ್ತದಾನ. Blood donation is the biggest one because we are giving life to all, and that life leaves us. It keeps the world healthy. It keeps the life. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಛಲವಾದಿ ಸಂಘವು ಕೆ ಶಿವರಾಮ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಆದರೆ ಕೆಲವರು ಸಂಘದಲ್ಲೇ ಇದ್ದು ಸ್ವಪ್ರತಿಷ್ಠೆಗಾಗಿ ಸಂಘಟನೆ ಒಡೆಯುವ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅಂತಹವರಿಗೆ ಮನ್ನಣೆ ನೀಡದೆ ಸಮುದಾಯದ ಬೆಳವಣಿಗೆಗೆ ಮುಂದಾಗಬೇಕೆಂದು ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಲೋಕೇಶ್ ಹೇಳಿದರು. ಬೇಲೂರು ಪಟ್ಟಣದ ಬಸ್ ಸ್ಟ್ಯಾಂಡ್ ಎದುರಿರುವ ಶ್ರೀ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಛಲವಾದಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜನಾಂಗದ ಸೇವೆ ಮಾಡುವವರೇ ನಿಜವಾದ ನಾಯಕರು. ಸಮಾಜವನ್ನ ಕಟ್ಟುವ ಕೆಲಸವನ್ನ ಮೊದಲು ಮಾಡಬೇಕು. ಕೆಲವರು ಸಂಘದ ಒಳಗಿದ್ದು ಸಂಘವನ್ನ ಒಡೆಯುವ ಕೆಲಸಕ್ಕೆ ಸಂಚು ಮಾಡುತ್ತಿರುತ್ತಾರೆ. ಅಂತಹವರನ್ನ ಗುರುತಿಸಿ ಎಲ್ಲರೂ ಹೊರಹಾಕಿದ್ರೆ ಸಂಘ ಸದೃಢವಾಗುತ್ತದೆ. ಸಂಘವನ್ನ ಸ್ವಂತಕ್ಕೆ ಬಳಕೆ ಮಾಡದೆ ಸಮಾಜ ಸೇವೆಗಾಗಿ ಬಳಸಿಕೊಳ್ಳಬೇಕು. ನಮ್ಮಲ್ಲಿ ಬೇರೆ ಸಂಘವಿಲ್ಲ, ಭಿನ್ನಾಭಿಪ್ರಾಯವಿಲ್ಲ, ಭಿನ್ನ ಮತವಿಲ್ಲ. ನಾವು ಏನೇ ಕೆಲಸ ಮಾಡಿದ್ರೂ ಅದು ಜನಾಂಗದ ಒಳಿತಿಗಾಗಿರಬೇಕು. ಸಂಘಟನೆಗಳಲ್ಲಿ ಗೊಂದಲಕ್ಕೆ ಆಸ್ಪದ ಕೊಡಬಾರದು. ಎಲ್ಲರ ವಿಶ್ವಾಸ ಪಡೆದುಕೊಂಡು ಕೆಲಸ ಮಾಡಿದ್ರೆ ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತದೆ ಎಂದರು. ನೂತನ ಅಧ್ಯಕ್ಷ ತೆಂಡೆಕೆರೆ ರಮೇಶ್ ಮಾತನಾಡಿ, ಛಲವಾದಿ ಕಿಚ್ಚನ್ನ ಹೆಚ್ಚಿಸುವ ಕೀರ್ತಿ ಶಿವರಾಮ್ ಅವರಿಗೆ ಸಲ್ಲುತ್ತದೆ. ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದ ದಾರಿಯಲ್ಲಿ ನಮ್ಮ ಸಮುದಾಯವನ್ನ ಬೆಳೆಸಲು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ. ಹಿರಿಯರ ಆಶೀರ್ವಾದ ಪಡೆದು ಸಲಹೆ ಸಹಕಾರದಿಂದ ಸಂಘಟನೆ ಕಾರ್ಯಕ್ರಮ ಮಾಡಲು ಹೋರಾಡುತ್ತೇನೆ. ಸಂಘಟನೆ ಒಡೆಯುವ ಕಿಡಿಗೇಡಿಗಳನ್ನು ದೂರವಿಡಲು ಎಲ್ಲರ ಸಹಕಾರ ಮುಖ್ಯ. ಕಾರ್ಯಕ್ರಮಗಳನ್ನು ರೂಪಿಸಲು ಹಿರಿಯರ ಹಾಗೂ ಈ ಹಿಂದೆ ಛಲವಾದಿ ಸಂಘದಲ್ಲಿ ಕೆಲಸ ಮಾಡಿದ ಗಣ್ಯರ ಸಲಹೆ ಸಹಕಾರ ಪಡೆದುಕೊಂಡು ಸಮುದಾಯದ ಸಮಸ್ಯೆಗೆ ಶ್ರಮಿಸುತ್ತೇನೆ. ಸಂಸ್ಥೆಯನ್ನ ಕೆಲವರು ಕುತಂತ್ರ ಮಾಡಿ ಹಿನ್ನಡೆ ಮಾಡುವ ಉದ್ದೇಶದಿಂದ ಸಮುದಾಯ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ನಾವುಗಳು ಕೆ ಶಿವರಾಮ್ ಛಲವಾದಿ ಸಮುದಾಯದಿಂದ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು. ಸಂಸ್ಥೆ ಒಡೆಯುವ ಕೆಲಸವಾಗಬಾರದು. ಯಾರ ಹುನ್ನಾರಕ್ಕೂ ಕಿವಿಕೊಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿ ಸಂಸ್ಥೆಯನ್ನ ಮುನ್ನಡೆಗೆ ತರುವ ಪ್ರಯತ್ನ ಮಾಡೋಣ ಎಂದರು.
ಛಲವಾದಿ ಸಂಘದ ಹಂಗಾಮಿ ಅಧ್ಯಕ್ಷ ಚಿಕ್ಕಬ್ಯಾಡಗೆರೆ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಕೆಲವರು ಸ್ವಪ್ರತಿಷ್ಠೆಗಾಗಿ ಸ್ವಂತಕ್ಕಾಗಿ ಸಂಘಟನೆಯಲ್ಲಿ ಓಡಾಡುತ್ತಿರುತ್ತಾರೆ. ಅಂತಹವರನ್ನ ಸಂಘದಿಂದ ತೆಗೆದುಹಾಕಿದರೆ ಸಂಘಟನೆ ಬೆಳೆಯಲು ಸಹಕಾರಿಯಾಗುತ್ತದೆ. ನನ್ನ ಅವಧಿಯಲ್ಲಿ ಸಾಧ್ಯವಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು ಯಾವುದೇ ಕಪ್ಪುಚುಕೆ ಇಲ್ಲದಂತೆ ನಡೆದುಕೊಂಡಿದ್ದೇನೆ. ಇತರೆ ಸಮುದಾಯದವರು ಸದಸ್ಯತ್ವವನ್ನು ಹೆಚ್ಚಿಸುತ್ತಿದ್ದು, ನಮ್ಮ ಸಂಘದಲ್ಲೂ ಸದಸ್ಯತ್ವ ಹೆಚ್ಚಿಸುವ ಕೆಲಸವನ್ನ ನೂತನ ಅಧ್ಯಕ್ಷರು ಮೊದಲು ಮಾಡಬೇಕಿದೆ. ಎಲ್ಲರ ವಿಶ್ವಾಸ ಪಡೆದರೆ ಸಂಘಟನೆ ಬೆಳೆಯಲು ಸಾಧ್ಯ ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರೇಟ್ ಪಡೆದ ಛಲವಾದಿ ಸಮುದಾಯದ ಶಶಿಧರ್ ಮೌರ್ಯ ಅವರನ್ನು ಗೌರವಿಸಲಾಯಿತು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಛಲವಾದಿ ಮಹಾಸಭಾದ ನೂತನ ಪ್ರಧಾನ ಕಾರ್ಯದರ್ಶಿ ಸತೀಶ್, ಎಂಜಿ ವೆಂಕಟೇಶ್, ಮುತ್ತುಕನ್ನೆ ದೇವರಾಜ್, ದೇವಿಹಳ್ಳಿ ಕುಮಾರ್, ಸಂತೋಷ್, ಪುಟ್ಟರಾಜ್, ನರಸಿಂಹಮೂರ್ತಿ, ಶಿವರಾಜ್, ಗಣೇಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸಿಟಿ ಅಂದ್ರೆ ಅದು ಮಧ್ಯಭಾಗದಲ್ಲಿದೆ, ಹೆಗ್ಗೇರಿನಲ್ಲಿ. ಅದ್ರ ಜೊತೆಗೆ ಅವತ್ತು 20 ಕೋಟಿನ ಅದನ್ನು ಅನೌನ್ಸ್ ಮಾಡೋದು. ಇವತ್ತು ಅದು ಒಂದು ವಿಕಾಸೋತ್ಸವ ಇದೆಯಲ್ಲ, ಬೆಂಗಳೂರಲ್ಲಿ ನೋಡಿದ್ರೆ ವಿಧಾನಸೌಧ ಪಕ್ಕದಲ್ಲಿ ಆ ವಿಕಾಸೋತ್ಸವ ಥರನೇ ಇದೆ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅದೊಂದು ಕೊಡುಗೆ ನಮಗೆ. ಅವ್ರಿಗೆ ನಾನು ಈ ಸಭೆಯ ಮುಖಾಂತರ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ಏನು ಇವತ್ತು ಎರಡನೇದಾಗಿ ಶಿವರಾಮ ಕಾರ್ಯಕ್ರಮ ಬೆಂಗಳೂರು ಪ್ರತಿ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸಿದ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕು ತೋರಿದ ಗುರುಗಳನ್ನು ಸ್ಮರಿಸುವ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಾಸನ ತಾಲೂಕು ಮೆಳಗೋಡು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಶ್ರೀ ಮಾರುತಿ ಪ್ರೌಢಶಾಲೆಯ 1998-99ನೇ ಸಾಲಿನ ಹಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಶ್ರೀ ಮಾರುತಿ ಪ್ರೌಢಶಾಲೆಯ ಉಪಾಧ್ಯಕ್ಷೆ ಶ್ರೀಮತಿ ಪಾಲಾಕ್ಷಮ್ಮ ಹಾಗೂ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿದರು. ಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಹೂವಿನ ಸುರಿಮಳೆ ಸುರಿಸುವ ಮೂಲಕ ನಿವೃತ್ತ ಗುರುಗಳನ್ನು ಸ್ವಾಗತಿಸಲಾಯಿತು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ ಗುರುಗಳಿಗೆ ಗೌರವ ಸಮರ್ಪಿಸುವ ಸಲುವಾಗಿ ಹಮ್ಮಿಕೊಂಡಿದ್ದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ 25 ವರ್ಷಗಳ ನಂತರ ಶಾಲಾ ದಿನಗಳಲ್ಲಿ ಮರೆಯಲಾಗದ ಅನುಭವದ ಕ್ಷಣಗಳನ್ನು ನೆನಪಿಸಿಕೊಂಡ ಹಳೆ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದೇ ವೇಳೆ ಮಾತನಾಡಿದ ನಿವೃತ್ತ ಶಿಕ್ಷಕರು, ನಮ್ಮ ವೃತ್ತಿ ಜೀವನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡೋದೊಂದೇ ನಮಗೆ ಗುರಿಯಾಗಿತ್ತು. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಬೇಕೆನ್ನುವುದೊಂದೇ ನಮ್ಮ ಆಸೆಯಾಗಿರುತ್ತದೆ. ಭವಿಷ್ಯ ರೂಪಿಸಿಕೊಂಡು ಕೆಲವರು ಉತ್ತಮ ಸತ್ಪ್ರಜೆಗಳಾಗುತ್ತಾರೆ. ಕೆಲವರು ಕೃಷಿಕರು, ವಕೀಲರು, ವ್ಯವಹಾರಿಕರು, ಉಪಾಧ್ಯಾಯರು, ಸರ್ಕಾರಿ ಇಲಾಖೆಯಲ್ಲಿ ನೌಕರರು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇರಿ ಹೋಗಿರ್ತಾರೆ. ಅವರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ನಿಮ್ಮ ಶಾಲಾ ದಿನಗಳನ್ನು ಮೆಲುಕು ಹಾಕುವಂತಹ ಸುಂದರ ವೇದಿಕೆಯನ್ನ ಸೃಜಿಸಿ ಗುರುಗಳಿಗೆ ಗೌರವಿಸುತ್ತಿರುವುದು ನಿಜಕ್ಕೂ ಪೂರ್ವಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ ಎಂದರು. ಶಿಷ್ಯರು ಎಷ್ಟೇ ದೊಡ್ಡವರಾದರೂ ನಮಗವರು ಮಕ್ಕಳಿದ್ದಂತೆಯೇ. ಅದೇ ಗುರು ಶಿಷ್ಯರ ಸಂಬಂಧ. ಈ ಸಂಬಂಧ ಹೀಗೆ ಇರಲಿ. ಪ್ರತಿಯೊಬ್ಬರು ಸಮಾಜದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಬೇಕು ಎಂದರು. ಜೀವನದಲ್ಲಿ ಎಷ್ಟೇ ಮುಂದುವರೆದರೂ ಅದರ ಹಿಂದೆ ಗುರುವಿನ ಪಾತ್ರ ಇದ್ದೇ ಇರುತ್ತದೆ. ಗುರುಗಳಿಂದ ಬೆತ್ತದ ಏಟು ಬಿದ್ದಿದ್ರಿಂದ ಇವತ್ತು ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ರೂಪುಗೊಂಡಿದ್ದೇವೆ. ಪಾಠ ಕಲಿಸಿ ಜೀವನದ ಮೌಲ್ಯ ಕಲಿಸಿಕೊಟ್ಟ ಗುರುಗಳನ್ನ ಸ್ಮರಿಸಿ ಗುರುವಂದನೆ ಸಲ್ಲಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹಳೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮಾರುತಿ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಕೆ ವೆಂಕಟೇಶ್, ಎಚ್ಎಲ್ ಬಸವರಾಜ್, ನಂಜುಂಡೇಗೌಡ, ಶ್ರೀಮತಿ ಅನ್ನಪೂರ್ಣ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಿವೃತ್ತ ಶಿಕ್ಷಕರಾದ ಕರಿಗೌಡ, ಮಂಜೇಗೌಡ ಮತ್ತು ಶ್ರೀಮತಿ ಪರಿಮಳ ಹಾಗೂ ಶ್ರೀ ಮಾರುತಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹಾಲಿ ಶಿಕ್ಷಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈಗ ನೋಡಿ, ನೀವು ಈ 98ನೇ ಬ್ಯಾಚಿನ ಮಕ್ಕಳು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯಿತು. ಇವರೆಲ್ಲ ನಾವು ಸ್ಟೂಡೆಂಟ್ಸ್ ಹೀಗಿದ್ರೆ ಇವಾಗ ಆವಾಗಲೇ ಒಂಥರ ಕಾಣೋಲ್ಲ, ಈಗಲೇ ಒಂಥರ ಅವರ ಅರ್ಥದಲ್ಲಿ ಆಶ್ಚರ್ಯ ಆಯಿತು. ರಾಜಕೀಯ ವ್ಯಕ್ತಿಗಳಂಗೆ ಕಾಣ್ತಾರೆ, ಇವರು ಹೈಸ್ಕೂಲ್ ಲೆಕ್ಚರರ್ಸ್ ಅನ್ನಂಗೆ ಕಾಣ್ತಾರೆ. ಹಾಗೆ ಈಗ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮಗಿಂತ ಮೇಲಿದ್ದೀರಾ. ನಮಗೆ ಸಂತೋಷ. ಯಾಕೆಂತ ಹೇಳಿದ್ರೆ ಅದು ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಬೊಬ್ಬರು ಒಂದು ಕಡೆಯನ್ನು ನೆನಪು ಮಾಡಿಕೊಂಡು ನೀವು 98-98ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಮತ್ತು ಇವತ್ತೊಂದು ಹಬ್ಬದ ವಾತಾವರಣ ನಡೀತು. ನಾವು ನಿಜವಾಗ್ಲೂ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ನಡೆಯುತ್ತೆ ಅಂತ ಬಂದ್ವಿ, ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಥರ ಇನ್ಯಾವತ್ತೂ ಆಗಲ್ಲ. ನಾವು ಸಾಯೋ ತನಕನೂ ಕೂಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿನ್ನೆ ಕೆಂಬಾಳ್ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರದ ಆರೋಪ. ಇಂದು ಗ್ರಾಮ ಪಂಚಾಯಿತಿ ಮೇಲೆ ಅಪಪ್ರಚಾರದ ಹೇಳಿಕೆ, ಸುಳ್ಳು ಆರೋಪ. ದೂರುಗಳನ್ನು ಪದೇ ಪದೇ ನೀಡದಂತೆ ಎಚ್ಚರಿಕೆ ನೀಡಲು ಮನವಿ. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಮಳೆಗಾಳಿ, ಮಳೆಗೆ ಮನೆ ಮೇಲೆ ಬಿದ್ದ ಬೃಹದಾಕಾರದ ಮರ. ಪವಾಡ ಸದೃಶವಾಗಿ ಪಾರಾದ 100 ವರ್ಷದ ಅಜ್ಜಿ. ಹಾಸನ ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ. ಜಿಲ್ಲಾದ್ಯಂತ ತಜ್ಞರ ತಂಡದಿಂದ ಅಧ್ಯಯನ. ಮೃತ ರೈತನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಂಸದರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.